ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕಾಂಪಿಟೇಟಿವ್ ವರ್ಲ್ಡ್ ಬೈ ಎಲ್ ಬಿ ರಾಠೋಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ಎಲ್ ಬಿ ರಾಠೋಡ್, ಭಾರತದ ಸಂವಿಧಾನ ಮತ್ತು ಕರೆಂಟ್ ಅಫೇರ್ಸ್ ಫ್ಯಾಕಲ್ಟಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಸಂವಿಧಾನದಲ್ಲಿ ಬರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಟಾಪಿಕ್ ಪ್ರಧಾನಮಂತ್ರಿಯವ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ಈ ಯೂಟ್ಯೂಬ್ ಚಾನಲಲ್ಲಿ ಟಾಪಿಕ್ ವೈಸ್ ಕಂಪ್ಲೀಟ್ IC ಸಬ್ಜೆಕ್ಟನ್ನು ಕವರ್ ಮಾಡಿದ್ದೀನಿ. ನೀವು ಆ ಎಲ್ಲ ವಿಡಿಯೋಗಳನ್ನು ಕೂಡ ನೋಡ್ಬೋದು. ಸೊ ಕಂಪ್ಲೀಟ್ ನಿಮ್ಮ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಒಂದು ಸಬ್ಜೆಕ್ಟನ್ನು ನಾನು ಕಂಪ್ಲೀಟಾಗಿ ಕವರ್ ಮಾಡಿ ಕೊಡ್ತಾ ಇದ್ದೀನಿ ನಿಮಗೆ. ಸೊ ಹಾಗಾಗಿ ನೀವು ಈ ಒಂದು ವಿಡಿಯೋ ನೋಡೋದ್ರ ಜೊತೆಗೆ ಇದೇ ಯೂಟ್ಯೂಬ್ ಚಾನಲಲ್ಲಿ ಬರ್ತಕ್ಕಂಥ ನೀವು ಎಲ್ಲ ವಿಡಿಯೋಗಳನ್ನು ಕೂಡ ನೋಡಿ. ಟಾಪಿಕ್ ವೈಸ್ ನಾನು ಕಂಪ್ಲೀಟ್ ಪಾಲಿಟಿ ಸಬ್ಜೆಕ್ಟನ್ನು ಕವರ್ ಮಾಡಿದ್ದೀನಿ. ಸ್ನೇಹಿತರೆ, ಇದೊಂದು ಇಂಪಾರ್ಟೆಂಟ್ ಟಾಪಿಕ್. ನಿಮಗೆ ಪ್ರಧಾನಮಂತ್ರಿ ನಿಮ್ಮ ಪ್ರತಿಯೊಂದು ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳಬೇಕಂತ ಒಂದು ಟಾಪಿಕ್ ಇದು. ನೋಡಿ, ಪ್ರಧಾನಮಂತ್ರಿಯವರು ನಮ್ಮ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಅವರು ಬಹಳ ಪ್ರಮುಖ ಪಾತ್ರ, ಬಹಳ ಅತ್ಯಂತ ಮಹತ್ವದ ಹುದ್ದೆ, ಬಹಳ ಜವಾಬ್ದಾರಿ ಆಗಿರ್ತಕ್ಕಂಥ ಹುದ್ದೆ ಅದು. ಯಾಕಂದ್ರೆ ಇಡೀ ದೇಶದ ಆಡಳಿತವನ್ನು ಪ್ರಧಾನಮಂತ್ರಿಯವರು ಮತ್ತು ಅವರ ಒಂದು ನೇತೃತ್ವದ ಒಂದು ಮಂತ್ರಿಮಂಡಲ ನೋಡ್ಕೊಳ್ಳುತ್ತೆ. ಸೊ ನಮ್ಮ ದೇಶದ ಒಂದು ಅಭಿವೃದ್ಧಿ, ಪ್ರಗತಿ, ಕಾನೂನುಗಳು ಎಲ್ಲವೂ ಪ್ರಧಾನಮಂತ್ರಿಯ ಒಂದು ಕಾರ್ಯವೈಖರಿ ಮೇಲೆ ನಿಂತಿರುತ್ತೆ. ಅವರ ಒಂದು ಪ್ರಾಮಾಣಿಕತೆ, ದಕ್ಷತೆ, ಮುಂದಾಲೋಚನೆ, ಒಂದು ಕಾಳಜಿ ಅವೆಲ್ಲವೂ ಪ್ರಧಾನಮಂತ್ರಿ ಅವರ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮ ದೇಶದ ಅಭಿವೃದ್ಧಿ ಎಲ್ಲವೂ ಪ್ರಧಾನಮಂತ್ರಿ ಅವರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ನಮ್ಮ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಪ್ರಧಾನಮಂತ್ರಿಯ ಒಂದು ಹುದ್ದೆ ಬಹಳ ಮಹತ್ವದ ಒಂದು ಹುದ್ದೆ ಅದು. ನೋಡಿ, ನಮ್ಮ ಸಂವಿಧಾನದಲ್ಲಿ ಕಾರ್ಯಾಂಗದ ಮುಖ್ಯಸ್ಥರು ಅಂತ ಹೇಳ್ಬಿಟ್ಟು ರಾಷ್ಟ್ರಪತಿಯವರನ್ನು ಮಾಡಿದ್ದಾರೆ. ನೋಡಿ, ಕಾರ್ಯಾಂಗದ ಮುಖ್ಯಸ್ಥರು ಅಂತ ಹೇಳ್ಬಿಟ್ಟು ರಾಷ್ಟ್ರಪತಿಯವರು ಮಾಡಿದ್ದಾರೆ. ಸಂವಿಧಾನಾತ್ಮಕವಾಗಿ ಮತ್ತು ಔಪಚಾರಿಕವಾಗಿ ಆ ಒಂದು ಕಾರ್ಯಾಂಗದ ಮುಖ್ಯಸ್ಥರಾಗಿ ರಾಷ್ಟ್ರಪತಿಯವರು ಇರ್ತಾರೆ. ಆದ್ರೆ ಅವರು ಕೇವಲ ನಾಮಮಾತ್ರ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾರೆ. ನೈಜ ಮುಖ್ಯಸ್ಥರಾಗಿ ಪ್ರಧಾನಮಂತ್ರಿ ಮತ್ತು ಅವರ ನೇತೃತ್ವದ ಒಂದು ಮಂತ್ರಿಮಂಡಲ ಕೆಲಸ ಮಾಡುತ್ತೆ. ಯಾಕೆ ಅಂತಂದ್ರೆ ನೋಡಿ, ಆರ್ಟಿಕಲ್ 74 ಕ್ಲಾಸ್ 1 ಏನ್ ಹೇಳುತ್ತಂದ್ರೆ, ರಾಷ್ಟ್ರಪತಿಯವರು ಪ್ರಧಾನಮಂತ್ರಿಯ ನೇತೃತ್ವದ ಒಂದು ಮಂತ್ರಿಮಂಡಲದ ಸಲಹೆ ಮತ್ತು ಅವರ ಒಂದು ಸಲಹೆ ಮೇರೆಗೆ ಕೆಲಸ ಮಾಡ್ಬೇಕಂತ ಹೇಳುತ್ತೆ. ಸೊ ಅವರ ಒಂದು ಸಲಹೆಯನ್ನು ತಿರಸ್ಕಾರ ಮಾಡಂಗಿಲ್ಲ ರಾಷ್ಟ್ರಪತಿಯವರು. ಸೊ ಹಾಗಾಗಿ ಇನ್ ಕೇಸ್ ತಿರಸ್ಕಾರ ಮಾಡಿದ್ರೆ ಅದು ಸಂವಿಧಾತ್ಮಕ ಉಲ್ಲಂಘನೆ ಆಗುತ್ತೆ. ಆ ಒಂದು ಸಂವಿಧಾನದ ಉಲ್ಲಂಘನೆ ಆಧಾರದ ಮೇಲೆ ರಾಷ್ಟ್ರಪತಿಯವರನ್ನು ಪದಚ್ಯುತಿ ಕೂಡ ಮಾಡಬಹುದು. ಹಾಗಾಗಿ ರಾಷ್ಟ್ರಪತಿಯವರನ್ನು ಕೇವಲ ನಾಮಮಾತ್ರ ಮುಖ್ಯಸ್ಥರು ಅಂತ ಕರಿತೀವಿ ನಾವು. ನೈಜ ಮುಖ್ಯಸ್ಥರು ಅಂದ್ರೆ ಪ್ರಧಾನಮಂತ್ರಿ ಮತ್ತು ಅವರ ಒಂದು ನೇತೃತ್ವದ ಮಂತ್ರಿಮಂಡಲ. ಸೊ ಹಾಗಾಗಿ ಪ್ರಧಾನಮಂತ್ರಿಯ ಒಂದು ಹುದ್ದೆ ಬಹಳ ಮಹತ್ವದ ಮತ್ತು ಅತಿ ಹೆಚ್ಚಿನ ಒಂದು ಪವರ್ಫುಲ್ ಅಂತ ಕೂಡ ಕರಿಬಹುದು ನಾವು. ನೋಡಿ, ಆ ಹುದ್ದೆಯ ಒಂದು ಮಹತ್ವಕ್ಕೆ ಸಂಬಂಧಪಟ್ಟಂತೆ ಲಾರ್ಡ್ ಮೋರ್ಲೆ ಅವರು, ಒಂದು ರಾಜಕೀಯ ತಜ್ಞರಾಗಿರ್ತಂತ ಲಾರ್ಡ್ ಮೋರೆ ಅವರು ಏನ್ ಹೇಳ್ತಾರೆ ಅಂದ್ರೆ, ಅಸಮಾನರಲ್ಲಿ ಪ್ರಥಮರು ಅಂತ ಹೇಳ್ತಾರೆ. ಪ್ರಧಾನಮಂತ್ರಿ ಅವರಿಗೆ ಅಸಮಾನರಲ್ಲಿ ಪ್ರಥಮ ಅಂತ ಹೇಳ್ತಾರೆ. ಅದೇ ತರ ಐವರಿ ಜೆನ್ನಿಂಗ್ಸ್ ಅವರು ಏನ್ ಹೇಳ್ತಾರೆ ಅಂದ್ರೆ, ಅಪರಿಮಿತ ತಾರಾಗಣದ ನಡುವೆ ಶೋಭಿಸುವ ಚಂದ್ರನಿಗೆ ಹೋಲಿಸ್ತಾರೆ. ಆ ಒಂದು ಪ್ರಧಾನಮಂತ್ರಿಯ ಒಂದು ಹುದ್ದೆಗೆ ಹೋಲಿಸ್ತಾರೆ. ಯಾಕಂದ್ರೆ ಅಷ್ಟು ಪವರ್ಫುಲ್ ಅಂತ ಹೇಳ್ಬಿಟ್ಟು. ಅಪರಿಮಿತ ತಾರಾಗಣದ ನಡುವೆ ಶೋಭಿಸುವ ಚಂದ್ರ ಅಂದ್ರೆ ಬಹಳಷ್ಟು ತಾರಾಗಣ ಇರುತ್ತೆ. ನಮ್ಮ ಆಕಾಶ ಕಾಯಗಳು ಬಹಳಷ್ಟು ಇರ್ತವೆ. ಸೊ ಅದರಲ್ಲಿ ಚಂದ್ರ ಹೊಳಿತಿರ್ತಾರೆ. ಸೊ ಹಾಗಾಗಿ ಬಹಳಷ್ಟು ಜನರ ಮಧ್ಯೆ ಪ್ರಧಾನಮಂತ್ರಿ ಅವರು ಹೊಳಿತಿರ್ತಾರೆ ಅಂತ ಹೇಳ್ಬಿಟ್ಟು ಅದರ ಒಂದು ಮೀನಿಂಗ್. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು, ಯಾವ ತರ ಒಂದು ಪ್ರಧಾನಮಂತ್ರಿ ಅವರು ನೇಮಕ ಯಾವ ತರ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಎಷ್ಟು ಮಾಡ್ತಾರೆ ನೋಡಿ. ಆರ್ಟಿಕಲ್ 75 ಏನ್ ಹೇಳುತ್ತೆ, ಪ್ರಧಾನಮಂತ್ರಿ ಅವರು ರಾಷ್ಟ್ರಪತಿಯವರಿಂದ ನೇಮಿಸಲ್ಪಡ್ಬೇಕಂತ ಹೇಳ್ತಾರೆ. ಪಡ್ಬೇಕಂತ ಹೇಳ್ತಾರೆ. ಹಂಗಂದ ಮಾತ್ರಕ್ಕೆ ರಾಷ್ಟ್ರಪತಿಯವರು ಯಾರನ್ನ ಬೇಕಾದ್ರೂ ಪ್ರಧಾನಮಂತ್ರಿಯಾಗಿ ನೇಮಿಸ್ಬೇಕಂತಲ್ಲ. ಲೋಕಸಭೆಯಲ್ಲಿ ಏನು ಚುನಾವಣೆ ನಡೀತಲ್ಲ, ಲೋಕಸಭೆ ಚುನಾವಣೆ, ಆ ಒಂದು ಚುನಾವಣೆಯಲ್ಲಿ ಬಹುಮತ ಪಡೆದಿರುವಂತಹ ಪಕ್ಷದ ನಾಯಕನನ್ನು ಪ್ರಧಾನಮಂತ್ರಿಯಾಗಿ ನೇಮಿಸಬೇಕಾಗತ್ತೆ ರಾಷ್ಟ್ರಪತಿ ಅವರು. ನೋಡಿ, ಒಂದು ಎಲೆಕ್ಷನ್ ನಡೀತಾರೆ, ಲೋಕಸಭೆ ಚುನಾವಣೆ. ಸೊ ಆ ಒಂದು ಚುನಾವಣೆಯಲ್ಲಿ ಬಹುಮತ ಪಡೆದಿರುವಂತಹ ಪಕ್ಷ, ಆ ಒಂದು ಪಕ್ಷದ ನಾಯಕನನ್ನು ರಾಷ್ಟ್ರಪತಿಯವರು ಪ್ರಧಾನಮಂತ್ರಿಯಾಗಿ ನೇಮಿಸಬೇಕು. ಯಾರನ್ನ ಬೇಕಾದ್ರೆ ನೇಮಿಸಕ್ ಬರಂಗಿಲ್ಲ. ಸೊ ಯಾರು ಬಹುಮತ ಪಡೆದಿರ್ತಾರೋ, ಬಹುಮತ ಅಂದ್ರೆ ಟೋಟಲ್ ಸ್ಟ್ರೆಂತ್ ಇರುತ್ತಲ್ಲ, ನಮ್ಮ ಲೋಕಸಭೆ ಟೋಟಲ್ ಸ್ಟ್ರೆಂತ್ ಎಷ್ಟು? 543. ಆ 543ರಲ್ಲಿ ಅರ್ಧಕ್ಕಿಂತ ಹೆಚ್ಚಿನ ಸಂಖ್ಯೆಯನ್ನು ಯಾವ ಪಕ್ಷ ಪಡ್ಕೊಂಡಿರುತ್ತೋ, ಅರ್ಧಕ್ಕಿಂತ ಹೆಚ್ಚಂದ್ರೆ 272 ಸೀಟನ್ನು ಯಾವ ಪಕ್ಷ ಪಡ್ಕೊಂಡಿರುತ್ತೋ, ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ಆಮ್ ಆದ್ಮಿ ಇರಲಿ, ಅಥವಾ ಇನ್ಯಾವುದೇ ಪಕ್ಷ ಇರಲಿ, ಯಾವ ಪಕ್ಷ ಪಡ್ಕೊಂಡಿರುತ್ತೋ ಆ ಒಂದು ಪಕ್ಷದ ನಾಯಕನನ್ನು ರಾಷ್ಟ್ರಪತಿ ಪ್ರಧಾನಮಂತ್ರಿಯಾಗಿ ನೇಮಿಸ್ತಾರೆ. ಇನ್ ಕೇಸ್ ಯಾವುದೇ ಪಕ್ಷ ಬಹುಮತ ಪಡೀಲಿಲ್ಲ ಅಂದ್ರೆ
ಅತಿ ದೊಡ್ಡ ಪಕ್ಷ ಯಾವ್ದಿರುತ್ತೋ ಬಹುಮತ ಪಡೆದಿರಂಗಿಲ್ಲ, ಮೆಜಾರಿಟಿ ಇರಂಗಿಲ್ಲ, ಅರ್ಧಕ್ಕಿಂತ ಹೆಚ್ಚು ಸೀಟ್ ತಗೊಂಡಿರಂಗಿಲ್ಲ, ಬಟ್ ಆದ್ರೆ ಬಹುಮತ ಹೊಂದಿರುತ್ತೆ. ಸೊ ಅಂತಹ ಪಕ್ಷದ ನಾಯಕನನ್ನು ಪ್ರಧಾನಮಂತ್ರಿಯಾಗಿ ನೇಮಿಸ್ತಾರೆ. ಅಥವಾ ಅವ್ರು ಕೂಡ ಸರ್ಕಾರ ರಚನೆಗೆ ಒಪ್ಕೊಳ್ಳಿಲ್ಲ ಅಂದ್ರೆ, ಅತಿ ದೊಡ್ಡ ಪಕ್ಷ ಒಪ್ಕೊಳ್ಳಿಲ್ಲ, ಮುಂದೆ ಬರಲಿಲ್ಲ ಅಂದ್ರೆ ಮೈತ್ರಿಕೂಟ ಇರುತ್ತಲ್ಲ, ಮೈತ್ರಿ ಅಂದ್ರೆ 2-3 ಪಕ್ಷ ಸೇರ್ಕೊಂಡು ಮೈತ್ರಿ ಮಾಡ್ಕೊಂಡಿರ್ತಾವ. ಆ ಮೈತ್ರಿ ಏನಾದ್ರೂ ಹೆಚ್ಚಿನ ಸಂಖ್ಯೆಯ ಒಂದು ಬಹುಮತ ಪಡೆದಿದ್ರೆ ಆ ಮೈತ್ರಿಕೂಟದ ನಾಯಕನನ್ನು ಪ್ರಧಾನಮಂತ್ರಿಯಾಗಿ ನೇಮಿಸ್ತಾರೆ ರಾಷ್ಟ್ರಪತಿಯವರನ್ನು. ನೋಡಿ, ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಮೆಜಾರಿಟಿ, ಯಾರು ಅರ್ಧಕ್ಕಿಂತ ಹೆಚ್ಚಿನ ಸೀಟನ್ನು ಯಾವ ಪಕ್ಷ ಪಡ್ಕೊಂಡಿರುತ್ತೆ, ಅದು ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಅಥವಾ ಆಮ್ ಆದ್ಮಿ ಇರಲಿ, ಅಥವಾ ಇನ್ಯಾವ್ದು CPI ಇರಲಿ, ಅಥವಾ TMC ಇರಲಿ, RJD ಇರಲಿ, ಯಾವುದೇ ಪಕ್ಷ ಪಡ್ಕೊಂಡಿದ್ರೆ ಅವರಿಗೆ ನೇಮಕ ಮಾಡ್ತಾರೆ. ಆ ಸ್ವಂತ ಪಡ್ಕೋಬಹುದು ಆ ಪಕ್ಷ, ಅಥವಾ ಆ ಪಕ್ಷ ಏನ್ ಮಾಡ್ಬೋದು, ಎಲೆಕ್ಷನ್ ಮುಂಚೆ 2-3 ಪಕ್ಷಗಳನ್ನು ಸೇರಿಸ್ಕೊಂಡು ಮಾಡ್ಕೋಬಹುದು. ಅವ್ರು ಮೈತ್ರಿ ಮಾಡ್ಕೊಂಡು ಹೆಚ್ಚಿನ ಸಂಖ್ಯೆ ಪಡ್ಕೋಬಹುದು. ಅವರು ಮೈತ್ರಿ ಮಾಡ್ಕೊಂಡಿರ್ಬೇಕಾಗತ್ತೆ. ಸೊ ಮೈತ್ರಿ ಮಾಡ್ಕೊಂಡು ಹೆಚ್ಚಿನ ಸಂಖ್ಯೆ ಪಡೆದ್ರು ಕೂಡ ಅವ್ರಿಗೆ ಆ ಒಂದು ಪಕ್ಷದ ನಾಯಕನನ್ನು ಪ್ರಧಾನಮಂತ್ರಿಯಾಗಿ ನೇಮಿಸ್ತಾರೆ. ಒಟ್ಟಾರೆಯಾಗಿ ಹೆಚ್ಚಿನ ಸಂಖ್ಯೆ ಪಡೆದಿರಬೇಕು. ಅಥವಾ ಪಡೆದೇ ಇದ್ರೆ, ಯಾರು ಹೆಚ್ಚಿನ ಸಂಖ್ಯೆಯನ್ನು ಓಟ್ ತಗೊಂಡಿರ್ತಾರೋ, ಮೆಜಾರಿಟಿ ಬರದೇ ಇದ್ರೆ, ಯಾರು ದೊಡ್ಡ ಪಕ್ಷ, ಯಾವ್ದು ಪಕ್ಷ ದೊಡ್ಡದಿರುತ್ತೋ ಆ ಪಕ್ಷದ ನಾಯಕನನ್ನು ಪ್ರಧಾನಮಂತ್ರಿಯಾಗಿ ನೇಮಿಸ್ಬಿಟ್ಟು 1 ತಿಂಗಳ ಒಳಗಡೆ ಬಹುಮತ ಸಾಬೀತು ಪಡಿಸ್ಬೇಕು ಅಂತ ಹೇಳ್ಬಿಟ್ಟು ರಾಷ್ಟ್ರಪತಿಯವರು ಹೇಳ್ತಾರೆ. ಬಹುಮತ ಸಾಬೀತು ಪಡಿಸ್ಬೇಕು ಅಂತ ಹೇಳ್ತಾರೆ. 1 ತಿಂಗಳ ಒಳಗಡೆ ಕಾಲಾವಕಾಶ ಕೊಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ಬಹಳಷ್ಟು ಪ್ರಧಾನಮಂತ್ರಿಗಳು ಹಾಗೆ ಆಗಿರೋದು. ಏನಾಗಿರುತ್ತೆ, ಮೆಜಾರಿಟಿ ಬರದೇ ಇದ್ರು ಕೂಡ ಒಂದು ಮೈತ್ರಿ ಮಾಡ್ಕೊಳ್ಳುತ್ತೆ. ಮೈತ್ರಿ ಮಾಡ್ಕೊಂಡು ಹೆಚ್ಚಿನ ಸಂಖ್ಯೆಯ ಒಂದು ಸದಸ್ಯರ ಒಂದು ಬಲವನ್ನು ರಾಷ್ಟ್ರಪತಿಯವರು ಕಳಿಸ್ಕೊಡ್ತಾರೆ. ಆ ಒಂದು ಸಂಖ್ಯೆನ ರಾಷ್ಟ್ರಪತಿಯವರು ಕಳಿಸ್ಕೊಟ್ಟಾದ್ಮೇಲೆ ರಾಷ್ಟ್ರಪತಿಯವರು ಅವರಿಗೆ ಪದಗ್ರಹಣ ಮಾಡ್ತಾರೆ. ಸೊ ಪ್ರಮಾಣ ವಚನ ಮಾಡ್ತಾರೆ. ಅದಾದ್ಮೇಲೆ 1 ತಿಂಗಳ ಒಳಗಡೆ ಅವರು ಬಹುಮತ ಸಾಬೀತುಪಡಿಸ್ಬೇಕಾಗತ್ತೆ. ಅವರು ಇಲ್ಲದೇ ಇದ್ರೆ ಪಕ್ಷ ಅಧಿಕಾರ ಕಳ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಪ್ರಧಾನಮಂತ್ರಿಯಾಗಿ ಆಗ್ಬೇಕಾಗಿರ್ತಕ್ಕಂಥ ವ್ಯಕ್ತಿ ಅವರು ಲೋಕಸಭೆ ಆಗಿರ್ಬೋದು, ಅಥವಾ ರಾಜ್ಯಸಭಾ ಸದಸ್ಯರು ಕೂಡ ಆಗಿರ್ಬೋದು. ಯಾವ್ದಾದ್ರು ಸದನದ ಸದಸ್ಯರು ಆಗ್ಬೇಕಾಗತ್ತೆ ಅವರು, ಅಥವಾ ಯಾವುದೇ ಸದನದ ಸದಸ್ಯರು ಅಲ್ಲದೇ ಇದ್ರು ಕೂಡ ಸೊ ಅವರನ್ನು ರಾಷ್ಟ್ರಪತಿಯವರು ಪ್ರಧಾನಮಂತ್ರಿಯಾಗಿ ನೇಮಿಸ್ತಾರೆ. ಆದ್ರೆ ಪ್ರಧಾನಮಂತ್ರಿ ಆದ ನಂತರ ಅವರು 6 ತಿಂಗಳ ಒಳಗಡೆ ಯಾವ್ದಾದ್ರು ಪಕ್ಷದ ಸದಸ್ಯತ್ವವನ್ನು ಯಾವ್ದಾದ್ರು ಸದನದ ಸದಸ್ಯತ್ವವನ್ನು ಪಡ್ಕೋಬೇಕಾಗತ್ತೆ. ನೋಡಿ, ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ರಾಜ್ಯಸಭಾ ಸದಸ್ಯತ್ವವನ್ನು ಪಡ್ಕೊಂಡಿದ್ರು. ಅದೇ ತರ ಮನಮೋಹನ್ ಸಿಂಗ್ ಕೂಡ ಅವರು ಪ್ರಧಾನಮಂತ್ರಿ ಇದ್ದಾಗ ರಾಜ್ಯಸಭೆ ಸದಸ್ಯರಿದ್ರು. ಅವರು ಲೋಕಸಭೆ ಇರಲಿಲ್ಲ. ಅದೇ ತರ ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ಯಾವುದೇ ಒಂದು ಸದನದ ಸದಸ್ಯತ್ವ ಆಗಿರ್ಲಿಲ್ಲ. ಅವರು ಪ್ರಧಾನಮಂತ್ರಿ ಆಗಿ 6 ತಿಂಗಳ ಒಳಗಡೆ ರಾಜ್ಯಸಭೆಯ ಒಂದು ಸದಸ್ಯತ್ವವನ್ನು ಪಡ್ಕೊಳ್ತಾರೆ. ಸೊ ಅವರು ಒಬ್ಬ ವ್ಯಕ್ತಿ ಯಾವ್ದಾದ್ರು ಸದನದ ಸದಸ್ಯ ಇರ್ಬೋದು ಅಥವಾ ಇಲ್ಲದೆ ಇರ್ಬೋದು. ಸೊ ಯಾವ್ದಾದ್ರು ಸದನದ ಸದಸ್ಯ ಇಲ್ಲದೆ ಇದ್ದಿದ್ರೆ 6 ತಿಂಗಳ ಒಳಗಡೆ ಸದಸ್ಯತ್ವವನ್ನು ಪಡ್ಕೋಬೇಕಾಗತ್ತೆ. ಅವ್ರಿಗೆ ರಾಜ್ಯಸಭಾ ಆದ್ರೂ ಪಡ್ಕೋಬೇಕು ಅಥವಾ ಲೋಕಸಭಾ ಆದ್ರೂ ಪಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಅಧಿಕಾರಾವಧಿ, ಎಷ್ಟು ವರ್ಷ ತನಕ ಅವರು ಅಧಿಕಾರದಲ್ಲಿ ಇರ್ತಾರೆ ಪ್ರಧಾನಮಂತ್ರಿ. ಒಬ್ಬ ವ್ಯಕ್ತಿ ಪ್ರಧಾನಮಂತ್ರಿ ಆಗಿದ್ದಾರೆ ಎಷ್ಟು ವರ್ಷ ತನಕ ಅಧಿಕಾರದಲ್ಲಿ ಇರ್ತಾರೆ. ನೋಡಿ, ನಮ್ಮ ಸಂವಿಧಾನದಲ್ಲಿ ಇಷ್ಟೇ ವರ್ಷ ಅಧಿಕಾರದಲ್ಲಿ ಪ್ರಧಾನಮಂತ್ರಿಯಾಗಿ ಇರ್ಬೇಕಂತ ಉಲ್ಲೇಖ ಮಾಡಿಲ್ಲ, ಎಲ್ಲೂ ಮೆನ್ಷನ್ ಮಾಡಿಲ್ಲ. ಆದ್ರೆ ಏನ್ ಹೇಳುತ್ತಂದ್ರೆ, ರಾಷ್ಟ್ರಪತಿಯವರ ಇಚ್ಛೆಯ ಪರ್ಯಂತ ಅಧಿಕಾರದಲ್ಲಿ ಇರ್ಬೇಕಂತ ಹೇಳ್ತಾರೆ. ಹಂಗಂತಂದ್ರೆ ರಾಷ್ಟ್ರಪತಿಯವರು ಯಾವಾಗ ಬೇಕಾದ್ರೂ ಅವ್ರನ್ನ ರಿಮೂವ್ ಮಾಡ್ಬೇಕಂತ ಅರ್ಥ ಅಲ್ಲ. ಅವ್ರ ಇಚ್ಛೆ ಪರ್ಯಂತವಾಗಿ ಅಧಿಕಾರದಲ್ಲಿ ಇರ್ಬೇಕಂದ್ರೆ ಯಾವಾಗ ಬೇಕಾದ್ರೂ ಅವ್ರನ್ನ ಅಧಿಕಾರದಿಂದ ತೆಗೆದು ಹಾಕ್ಬೇಕಂತಲ್ಲ. ಎಲ್ಲಿವರೆಗೂ ಅವರು ಲೋಕಸಭೆಯಲ್ಲಿ ಬಹುಮತವನ್ನು ಹೊಂದಿರ್ತಾರೋ, ಎಲ್ಲಿವರೆಗೂ ಅವರು ಸ್ಟ್ರೆಂತ್ ಇರ್ತಾರೆ, ಮೆಜಾರಿಟಿ ಇರ್ತಾರೋ ಲೋಕಸಭೆಯಲ್ಲಿ, ಅಲ್ಲಿವರೆಗೂ ಅವ್ರು ಪ್ರಧಾನಮಂತ್ರಿಯಾಗಿ ಇರ್ತಾರೆ. ರಾಷ್ಟ್ರಪತಿಯವರು ಸುಮ್ಮನೆ ಏನೂ ಮಾಡೋಕ್ಕಾಗಲ್ಲ, ಬಹುಮತ ಇರೋ ತನಕ ಏನೂ ಮಾಡೋಕ್ಕಾಗಲ್ಲ ಒಬ್ಬ ವ್ಯಕ್ತಿಯನ್ನು. ಸೊ ಯೂಶಲಿ ಪ್ರಧಾನಮಂತ್ರಿಯವರ ಒಂದು ಅವಧಿ ಮೆನ್ಷನ್ ಮಾಡಿಲ್ಲ, ಆದ್ರೆ ಲೋಕಸಭೆಯ ಅವಧಿ 5 ವರ್ಷ. ಸೊ ಹಾಗಾಗಿ ಆ ವ್ಯಕ್ತಿ ಕೂಡ 5 ವರ್ಷ ತನಕ ಪ್ರಧಾನಮಂತ್ರಿಯಾಗಿ ಇರ್ತಾರೆ. ಲೋಕಸಭೆಯ ಅವಧಿ 5 ವರ್ಷ ಇರೋದ್ರಿಂದ ಯಾರು ಪ್ರಧಾನಮಂತ್ರಿ ಆಗಿರ್ತಾರೋ ಅವ್ರು ಕೂಡ 5 ವರ್ಷ ತನಕ ಇರ್ತಾರೆ. ಯಾಕಂದ್ರೆ ಲೋಕಸಭಾ 5 ವರ್ಷ ಆದ್ಮೇಲೆ ವಿಸರ್ಜನೆ ಆಗಿ ಎಲೆಕ್ಷನ್ಗೆ ಹೋಗುತ್ತೆ. ಸೊ ಆ ವ್ಯಕ್ತಿ ಕೂಡ 5 ವರ್ಷ ತನಕ ಇರ್ತಾರೆ. ಆಮೇಲೆ ಆ ಪಕ್ಷ ಎಷ್ಟು ಚೇಂಜಸ್ ಮಾಡ್ಬೋದು, ಆ ವ್ಯಕ್ತಿಯನ್ನು ಚೇಂಜಸ್ ಮಾಡಿ ಬೇರೆ ಯಾರನ್ನು ನೇಮಕ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಮಾಡ್ತಾರೆ. ಸೊ 3 ವರ್ಷ ತನಕ 3 ವರ್ಷ ಅಧಿಕಾರ ಮಾಡಿರ್ತಾರೆ. ನೆಕ್ಸ್ಟ್ ಏನ್ ಮಾಡ್ತಾರೆ, ಆ ಪಕ್ಷ ಆ ವ್ಯಕ್ತಿಯನ್ನು ಚೇಂಜ್ ಮಾಡ್ಬಿಟ್ಟು ಬೇರೆ ವ್ಯಕ್ತಿಯ ಹೆಸರನ್ನ ರಾಷ್ಟ್ರಪತಿಗೆ ಸೂಚಿಸ್ತಾರೆ. ಸೊ ಆವಾಗ ಬೇರೆ ವ್ಯಕ್ತಿ ಬಂದು ಪ್ರಮಾಣ ವಚನ ಪಡ್ಕೊಳ್ತಾರೆ. ಸೊ ಅವ್ರು ಎಷ್ಟು ವರ್ಷ ಅಧಿಕಾರ ಮಾಡ್ತಾರೆ ಅಂದ್ರೆ ರಿಮೈನಿಂಗ್ 2 years ಮಾಡ್ತಾರೆ. ಯಾಕಂದ್ರೆ 3 ವರ್ಷ ಒಬ್ಬನ್ ಮಾಡಿರ್ತಾನೆ. ಸೊ ನೆಕ್ಸ್ಟ್ ರಿಮೈನಿಂಗ್ 2 ವರ್ಷ ಉಳಿದಿತ್ತು, ಆ ರಿಮೈನಿಂಗ್ 2 ವರ್ಷ ಇನ್ನೊಬ್ಬರು ಬಂದು ಪ್ರಧಾನಮಂತ್ರಿಯಾಗಿ ಅಧಿಕಾರ ವಹಿಸ್ಕೊಳ್ತಾರೆ. ಸೊ ಒಟ್ಟಾರೆ 5 ವರ್ಷ. ಆ 5 ವರ್ಷದ ಒಳಗಡೆ ಎಷ್ಟು ಜನ ಆದ್ರೂ ಆಗಿ ಚೇಂಜಸ್ ಆಗ್ಬೋದು.
5 ವರ್ಷಗಳಲ್ಲಿ ಎಷ್ಟೇನಾದ್ರೂ ಚೇಂಜಸ್ ಆಗ್ಬೋದು, ಬಟ್ ಮ್ಯಾಕ್ಸಿಮಮ್ 5 ವರ್ಷ ತನಕ ಇರಬೇಕು ಒಬ್ಬ ವ್ಯಕ್ತಿ. ಅಥವಾ ಅದ್ರ ಒಳಗಡೆ ಆ ಪಕ್ಷಗಳು ಏನಾದ್ರು ಚೇಂಜಸ್ ಮಾಡಿದ್ರೆ ಆ ಪಕ್ಷ ಬೇರೆ ಬೇರೆ ನೇಮಕ ಮಾಡಿದ್ರೆ ಬೇರೆ ಬೇರೆಯವರು ಉಳಿದ ಅವಧಿಯಲ್ಲಿ ಇರ್ತಾರೆ, ಉಳಿದ ಅವಧಿ ತನಕ ಮಾತ್ರ ಇರ್ತಾರೆ. ಸೊ ನೆಕ್ಸ್ಟ್ ಬಂದ್ರೆ ಮತ್ತೆ 5 ವರ್ಷ ಇರಂಗಿಲ್ಲ, ನೆಕ್ಸ್ಟ್ ಬಂದ್ರೆ ರಿಮೈನಿಂಗ್ ಅವಧಿ ಇರ್ತಾರೆ. ಸೊ ನೆಕ್ಸ್ಟ್ ಇನ್ ಕೇಸ್ ಬಹುಮತ ಏನಾದ್ರೂ ಇರ್ಲಿಲ್ಲ ಅಂದ್ರೆ ಅದನ್ನ ರಾಷ್ಟ್ರಪತಿಗಳು ಯಾವಾಗ ಬೇಕಾದ್ರೂ ಅವ್ರನ್ನ ಪ್ರಧಾನಮಂತ್ರಿಯಿಂದ ಕೆಳಗಿಳಿಸಬಹುದು. ಬಹುಮತ ಇಲ್ಲದ್ರೆ ಯಾವಾಗ ಬೇಕಾದ್ರೂ ಕೆಳಗಿಳಿಸಬಹುದು, ನೆನಪಿಟ್ಕೊಳ್ಳಿ. ನೋಡಿ, ಅಟಲ್ ಬಿಹಾರಿ ವಾಜಪೇಯಿ ಅವರು ಬಹುಮತ ಸಾಬೀತುಪಡಿಸಕ್ ಆಗದೆ ಇರೋದ್ರಿಂದ 2004ರಲ್ಲಿ 5 ವರ್ಷಕ್ಕಿಂತ ಮುಂಚೆ ಅಧಿಕಾರದಿಂದ ಕೆಳಗಿಳಿತಾರೆ. ದೇವೇಗೌಡರು ಕೂಡ ಅಷ್ಟೇ ಬಹುಮತ ಸಾಬೀತು ಪಡ್ಕೊಳಕ್ ಆಗದೆ ಇದ್ರಿಂದ 5 ವರ್ಷಕ್ಕಿಂತ ಮುಂಚೆನೇ ಅಧಿಕಾರದಿಂದ ಕೆಳಗಿಳಿತಾರೆ ಅವರು. ಸೊ ಯೂಸಲಿ ಅಧಿಕಾರದಿಂದ ನಿಮಗೆ ಎಕ್ಸಾಮ್ಸ್ ಅಲ್ಲಿ ಏನಾದ್ರು ಕೇಳಿದ್ರೆ ಪ್ರಧಾನಮಂತ್ರಿ ಹುದ್ದೆ ಅಂತ ಕೇಳಿದ್ರೆ 5 ವರ್ಷ ಅಂತ ಮೆನ್ಷನ್ ಮಾಡಿ, ಬಟ್ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿಲ್ಲ. 5 ವರ್ಷ ಅಂತ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿಲ್ಲ, ಅದು ಮೆನ್ಷನ್ ಮಾಡಿರೋದು ಲೋಕಸಭೆ ಅವಧಿ ಮಾತ್ರ ಮೆನ್ಷನ್ ಮಾಡಿರೋದು. ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪ್ರಧಾನಮಂತ್ರಿ ಅವರನ್ನು ಯಾರು ಪ್ರಮಾಣ ವಚನ ಬೋಧಿಸ್ತಾರೆ, ಆಮೇಲೆ ಪ್ರಧಾನಮಂತ್ರಿ ಅವರು ಯಾರಿಗೆ ತನ್ನ ರಾಜೀನಾಮೆ ಪತ್ರವನ್ನು ಸಲ್ಲಿಸ್ತಾರೆ. ನೆಕ್ಸ್ಟ್ ಕ್ವಶನ್ಸ್ ಅದು ಅರೈಸ್ ಆಗುತ್ತೆ ಈ ಟಾಪಿಕ್ ಅಲ್ಲಿ. ನೋಡಿ, ಪ್ರಧಾನಮಂತ್ರಿ ಅವರನ್ನು ರಾಷ್ಟ್ರಪತಿ ಅವರು ಪ್ರಮಾಣ ವಚನ ಬೋಧಿಸ್ತಾರೆ. ನೆನ್ಪಿಟ್ಕೊಳ್ಳಿ, ರಾಷ್ಟ್ರಪತಿ ಅವರು ಪ್ರಧಾನಮಂತ್ರಿಯನ್ನು ರಾಷ್ಟ್ರಪತಿಯವರು ಬೋಧಿಸ್ತಾರೆ. ಅದೇ ತರ ಪ್ರಧಾನಮಂತ್ರಿ ಅವರು ಏನಾದ್ರು ರಾಜೀನಾಮೆ ಕೊಡ್ಬೇಕು ಅನ್ಸಿದ್ರೆ ಅವರು ರಾಷ್ಟ್ರಪತಿ ಅವರಿಗೆ ಅಡ್ರೆಸ್ ಮಾಡ್ಬಿಟ್ಟು ರಾಜೀನಾಮೆಯನ್ನು ಕೊಡ್ತಾರೆ. ರಾಜೀನಾಮೆ ಕೊಟ್ಟು ಹುದ್ದೆಯಿಂದ ಕೆಳಗಿಳಿತಾರೆ, ಅದನ್ನು ಹೇಳ್ಬಿಟ್ಕೊಳ್ಳಿ. ನೆಕ್ಸ್ಟ್, ಈ ಪ್ರಧಾನಮಂತ್ರಿ ಹುದ್ದೆಗೆ ಒಬ್ಬ ವ್ಯಕ್ತಿ ಹೋಗ್ಬೇಕಂದ್ರೆ ಎಷ್ಟು ವರ್ಷ ಅವನಿಗೆ ವಯಸ್ಸಾಗಿರ್ಬೇಕು ಅಂತ ಹೇಳಿದ್ರೆ 25 ವರ್ಷ ಇರ್ಬೇಕಾಗುತ್ತೆ. ಅರ್ಹತೆ ಬಂದ್ಬಿಟ್ಟು 25 ವರ್ಷ, ಭಾರತೀಯ ನಾಗರಿಕ ಆಗಿರ್ಬೇಕು, 25 ವರ್ಷ ವಯಸ್ಸಾಗಿರ್ಬೇಕು. ನೆಕ್ಸ್ಟ್, ಯಾವುದೇ ಒಂದು ಅಪರಾಧಿಯು ಮಾನಸಿಕ ಅಸ್ವಸ್ಥನೋ ಆಗಿರಬಾರದು. ನೆಕ್ಸ್ಟ್, ಯಾವುದೇ ಒಂದು ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು. ಆ ವ್ಯಕ್ತಿ ಯಾವುದೇ ಒಂದು ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು. ಇದಿಷ್ಟು. ನೆಕ್ಸ್ಟ್, ಅವರ ಒಂದು ವೇತನ ಯಾರು ಡಿಸೈಡ್ ಮಾಡ್ತಾರೆ? ಸಂಸತ್ತು ಡಿಸೈಡ್ ಮಾಡುತ್ತೆ. ಸಂಸತ್ತು ಪ್ರಧಾನಮಂತ್ರಿ ಅವರ ವೇತನವನ್ನು ಕಾಲಕ್ಕೆ ಡಿಸೈಡ್ ಮಾಡುತ್ತೆ, ಅದನ್ನ ನೆನ್ಕೊಳ್ಳಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್, ಪ್ರಧಾನಮಂತ್ರಿ ಅವರ ಒಂದು ಕೆಲಸಗಳು, ಅಧಿಕಾರ ಮತ್ತು ಕಾರ್ಯಗಳು, ಏನ್ ಕೆಲಸ ಮಾಡ್ತಾರೆ, ಏನೇನು ಅಧಿಕಾರ ಇದೆ ಪ್ರಧಾನಮಂತ್ರಿ ಅವರಿಗೆ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಒಂದೇದು ಬಂದ್ಬಿಟ್ಟು ಸಚಿವ ಸಂಪುಟದ ರಚನೆ. ನೋಡಿ, ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗ್ತಕ್ಕಂಥ ವ್ಯಕ್ತಿ ಆತ ಹೋಗಿ ಫಸ್ಟ್ ಕೆಲಸ ಮಾಡೋದೇ ಸಚಿವ ಸಂಪುಟ ರಚನೆ ಮಾಡ್ತಾರೆ. ಆ ಸಚಿವರುಗಳ ಹೆಸರನ್ನ ರಾಷ್ಟ್ರಪತಿಗಳು ಕಳಿಸ್ಕೊಡ್ತಾರೆ. ಅವರ ಒಂದು ಮಂತ್ರಿ ಮಂಡಲದಲ್ಲಿ ಯಾರನ್ನಾರನ್ನ ಸೇರಿಸ್ಕೋಬೇಕು ಅಂತರ ಒಂದು ಹೆಸರನ್ನ ಏನ್ ಮಾಡ್ತಾರೆ ಅವರು ರಾಷ್ಟ್ರಪತಿ ಅವರಿಗೆ ಕಳಿಸ್ಕೊಡ್ತಾರೆ. ಆ ಹೆಸರುಗಳು ಎಷ್ಟಿರ್ಬೇಕಂದ್ರೆ ಟೋಟಲ್ 15% ಹೆಚ್ಚಿರಬಾರ್ದು. ಆ ಟೋಟಲ್ ಸ್ಟ್ರೆಂತ್ ಇರ್ತಲ್ಲ, ಲೋಕಸಭೆ ಟೋಟಲ್ ಸ್ಟ್ರೆಂತ್ 543, ಅದರ 15%ಗಿಂತ ಹೆಚ್ಚಿನ ಸಚಿವ ಸಂಪುಟ ಇರಬಾರ್ದು. 15%ಗಿಂತ ಹೆಚ್ಚಿರಬಾರ್ದು. ಅದು ಯಾವಾಗ ತರ್ತಾರಂದ್ರೆ ಸಂವಿಧಾನಕ್ಕೆ 91ನೇ ತಿದ್ದುಪಡಿ ತಂದ್ಬಿಟ್ಟು 2004ರಲ್ಲಿ ಸಂವಿಧಾನಕ್ಕೆ 91ನೇ ತಿದ್ದುಪಡಿ ತಂದ್ಬಿಟ್ಟು ಸೊ ಸಚಿವ ಸಂಪುಟದ ಸ್ಟ್ರೆಂತ್ 15%ಗಿಂತ ಹೆಚ್ಚಿನ ಇರಬಾರ್ದು ಅಂತ ಮಾಡ್ತಾರೆ. ಸೊ ಏನ್ ಮಾಡ್ತಾರೆ ಅವರು ಫಸ್ಟ್ ಕೆಲಸ ಸಚಿವ ಸಂಪುಟ ರಚನೆ ಮಾಡ್ತಾರೆ. ರಚನೆ ಮಾಡೋ ಸಮಯದಲ್ಲಿ ಏನ್ ಮಾಡ್ತಾರೆ, ಪ್ರದೇಶವಾರು, ಜಾತಿವಾರು, ಧರ್ಮವಾರು ಇವನ್ನೆಲ್ಲವನ್ನು ಪರಿಗಣಿಸ್ತಾರೆ. ಯಾಕಂದ್ರೆ ಎಲ್ಲರಿಗೂ ಪ್ರಾತಿನಿಧ್ಯ ಕೊಡ್ಬೇಕಲ್ಲ, ಸಚಿವ ಸಂಪುಟದಲ್ಲಿ ಎಲ್ಲರನ್ನೂ ಪ್ರಾತಿನಿಧ್ಯ ಕೊಡ್ಬೇಕಾಗುತ್ತೆ. ಎಲ್ಲ ರಾಜ್ಯಗಳನ್ನು, ಎಲ್ಲ ಧರ್ಮದವನ್ನು, ಜಾತಿಯನ್ನು, ವರ್ಗವನ್ನು ಪರಿಗಣನೆ ತಗೊಂಡ್ಬಿಟ್ಟು ಹೆಸರುಗಳನ್ನ ರಾಷ್ಟ್ರಪತಿ ಅವರಿಗೆ ಶಿಫಾರಸು ಮಾಡ್ತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಖಾತೆಗಳ ಹಂಚಿಕೆ. ಸಚಿವರನ್ನು ಏನು ಹೆಸರು ಕಳಿಸಿರ್ತಾರೋ ಆ ಸಚಿವರಿಗೆ ಖಾತೆಗಳನ್ನು ಹಂಚಿಕೆ ಮಾಡ್ತಾರೆ. ಖಾತೆಗಳಂದ್ರೆ ಗೃಹ ಇರ್ಬೋದು, ಹಣಕಾಸು ಇರ್ಬೋದು, ವಿಮಾನಯಾನ, ನಾಗರಿಕಯಾನ, ಸೊ ನಾಗರಿಕ ವಿಮಾನಯಾನ, ರೈಲ್ವೆ, ಸೊ ಇಂಥ ಒಂದು ವಿದೇಶಾಂಗ, ರಕ್ಷಣೆ, ಸೊ ಇಂತಹ ಪ್ರಮುಖ ಖಾತೆಗಳನ್ನು ಆ ಒಂದು ಸಚಿವರಿಗೆ ಅಲಾಟ್ ಮಾಡ್ತಾರೆ. ಸೊ ಅದನ್ನು ಕೂಡ ಹೆಸರನ್ನು ರಾಷ್ಟ್ರಪತಿಯವರಿಗೆ ಕಳಿಸ್ಕೊಡ್ತಾರೆ. ಸೊ ಈ ಸಂದರ್ಭದಲ್ಲಿ ಅವರ ಆ ಒಂದು ಸಚಿವರ ಒಂದು ದಕ್ಷತೆ, ಪ್ರಾಮಾಣಿಕತೆ, ಆಡಳಿತದ ಒಂದು ಅನುಭವ, ಸೊ ಅವನ್ನೆಲ್ಲವನ್ನು ಪರಿಗಣನೆ ತೆಗೆದ್ಬಿಟ್ಟು ಅವರಿಗೆ ಖಾತೆಗಳನ್ನು ಹಂಚಿಕೆ ಮಾಡ್ತಾರೆ. ನೆಕ್ಸ್ಟ್ ಖಾತೆಗಳ ಮರುಹಂಚಿಕೆ, ಸೊ ಅಥವಾ ಸಚಿವ ಸಂಪುಟದ ಮರುಹಂಚಿಕೆ, ಸಚಿವ ಸಂಪುಟ ಪುನರ್ರಚನೆ ಅಂತ ಹೇಳ್ತೀವಿ ನಾವು, ಪುನರ್ರಚನೆ ಅಧಿಕಾರ. ಸೊ ಸಚಿವ ಸಂಪುಟದ ಪುನರ್ರಚನೆ ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಖಾತೆಗಳನ್ನು ಬದಲಾವಣೆ ಮಾಡ್ತಾರೆ. ಸೊ ಖಾತೆಗಳನ್ನು ಬದಲಾವಣೆ ಮಾಡ್ತಾರೆ, ಅಥವಾ ಯಾರು ಕೆಲಸ ಮಾಡ್ತಿರಂಗಿಲ್ಲೋ ಸರಿಯಾಗಿ ಅಂತವ್ರನ್ನ ಏನ್ ಮಾಡ್ತಾರೆ, ಅಂತರ ಖಾತೆಯನ್ನು ರದ್ದು ಮಾಡ್ಬಿಡ್ತಾರೆ. ಸೊ ಅವ್ರನ್ನ ತೆಗೆದಾಕ್ಬಿಡ್ತಾರೆ, ಅದನ್ನ ಚೇಂಜ್ ಅವ್ರನ್ನ ತೆಗೆದಾಕ್ಬಿಟ್ಟು ಬೇರೆ ಯಾರನ್ನು ಸಚಿವರನ್ನಾಗಿ ನೇಮಿಸ್ತಾರೆ. ಸೊ ಸಚಿವರನ್ನು ಕೈ ಬಿಡ್ತಾರೆ. ಕೆಲಸ ಮಾಡದಿರ್ತಕ್ಕಂಥವ್ರು, ಅದಕ್ಷತೆ ಇರತಕ್ಕಂಥ ಸಚಿವರನ್ನ ಸಚಿವ ಸಂಪುಟದಿಂದ ಕೈ ಬಿಟ್ಟು ಬೇರೆ ಯಾರನ್ನು ನೇಮಿಸ್ತಾರೆ. ಆಮೇಲೆ ಇದ್ದಿದ್ದೇ ಸಚಿವರ ಒಂದು ಖಾತೆಯಲ್ಲಿ ಬದಲಾವಣೆ ಮಾಡ್ತಾರೆ.
ಖಾತೆಯಲ್ಲಿ ಬದಲಾವಣೆ ಮಾಡ್ತಾರೆ, ಕೆಲವೊಬ್ಬರನ್ನ ಕೈ ಬಿಡ್ತಾರೆ. ಸಚಿವ ಸಂಪುಟದಿಂದ ಅಂದ್ರೆ ಮಂತ್ರಿ ಮಂಡಲದಿಂದ ಕೆಲವ್ರನ್ನ ಕೈ ಬಿಡ್ತಾರೆ, ಕೆಲವೊಬ್ಬರ ಖಾತೆಯಲ್ಲಿ ಬದಲಾವಣೆ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಯಾರು ಕೆಲಸ ಮಾಡಂಗಿಲ್ಲೋ ಅವ್ರನ್ನ ಕೈ ಬಿಡ್ತಾರೆ. ಆಮೇಲೆ ಸಚಿವ ಸಂಪುಟದಲ್ಲಿ ಒಂದು ಹೊಸತನವನ್ನು ಮೂಡಿಸುವ ಉದ್ದೇಶಕ್ಕೆ ಖಾತೆಗಳಲ್ಲಿ ಬದಲಾವಣೆಯನ್ನು ಮಾಡ್ತಾರೆ. ಸೊ ನೆಕ್ಸ್ಟ್ ಲೋಕಸಭೆ ನಾಯಕ. ನೋಡಿ, ಪ್ರಧಾನಮಂತ್ರಿ ಅವ್ರನ್ನು ಲೋಕಸಭೆ ನಾಯಕ ಅಂತ ಕರಿತೀವಿ. ಯಾಕಂದ್ರೆ ಲೋಕಸಭೆಯಲ್ಲಿ ಅತಿ ಹೆಚ್ಚು ಬಹುಮತವನ್ನು ಪಡೆದಿರತಕ್ಕಂತ ಪಕ್ಷದ ನಾಯಕರಾಗಿ ಪ್ರಧಾನಮಂತ್ರಿ ಅವರು ಇರ್ತಾರೆ. ಸೊ ಹಾಗಾಗಿ ನಾವು ಲೋಕಸಭೆ ನಾಯಕ ಅಂತ ಕರಿತೀವಿ ನಾವು. ಯಾಕಂದ್ರೆ ಲೋಕಸಭೆಯಲ್ಲಿ ಅವರ ಒಂದು ಪಕ್ಷ ಅತಿ ಹೆಚ್ಚಿನ ಸಂಖ್ಯೆಯನ್ನು ಹೊಂದಿರ್ತಾರೆ, ಅತಿ ಹೆಚ್ಚು ಬಹುಮತ ಹೊಂದಿರುತ್ತೆ. ಸೊ ಹಾಗಾಗಿ ಲೋಕಸಭೆ ನಾಯಕ ಅಂತ ಕರಿತೀವಿ. ಲೋಕಸಭೆಯಲ್ಲಿ ಪ್ರಧಾನಮಂತ್ರಿ ಏನ್ ಮಾಡ್ತಾರೆ ಅಂದ್ರೆ, ತಮ್ಮ ಮಂತ್ರಿ ಮಂಡಲ ಏನು ಮಸೂದೆಗಳನ್ನ ಮಂಡಿಸ್ತಾರೋ ಆ ಮಸೂದೆಗಳಿಗೆ ಅನುಮೋದನೆ ಕೊಡಿಸ್ತಕ್ಕಂತ ಜವಾಬ್ದಾರಿ ಪ್ರಧಾನಮಂತ್ರಿ ಇರ್ತಾರೆ. ಅನುಮೋದನೆ ಆಗೋ ಹಾಗೆ ನೋಡ್ಕೋಬೇಕು ಪ್ರಧಾನಮಂತ್ರಿ ಅವರು. ಮಸೂದೆಗಳು ಅನುಮೋದನೆ ರಾಷ್ಟ್ರಪತಿಯವರ ಒಂದು ಅನುಮೋದನೆ ಆಗ್ಬೇಕು, ಆತರ ನೋಡ್ಕೊಳಕಂತ ಜವಾಬ್ದಾರಿ ಪ್ರಧಾನಮಂತ್ರಿ ಅವರು ಇರ್ತಾರೆ. ಆಮೇಲೆ ಲೋಕಸಭೆಯಲ್ಲಿ ತಮ್ಮ ಸಚಿವ ಸಂಪುಟ ಏನು ಕೆಲಸ ಮಾಡ್ತಲ್ಲ, ಸಚಿವ ಸಂಪುಟ ಮಾಡ್ತಕ್ಕಂಥ ಕೆಲಸ, ನೀತಿಗಳು, ನಿಯಮಗಳು, ಕಾನೂನುಗಳು, ಅಭಿವೃದ್ಧಿ ಕೆಲಸಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿ ಅವರು ಜವಾಬ್ದಾರಿ ಆಗಿರ್ತಾರೆ. ಸಾಮೂಹಿಕ ಅಂದ್ರೆ ಲೋಕಸಭೆಗೆ ಜವಾಬ್ದಾರಿ ಆಗಿರ್ತಾರೆ ಪ್ರಧಾನಮಂತ್ರಿ ಅವರು. ಸೊ ವಿರೋಧ ಪಕ್ಷಗಳು ಮಾಡ್ತಕ್ಕಂಥ ಟೀಕೆಗಳ ವಿರುದ್ಧ ತಮ್ಮ ಸಚಿವರನ್ನು ರಕ್ಷಣೆ ಮಾಡಬೇಕತ್ತೆ. ವಿರೋಧ ಪಕ್ಷಗಳು ಏನೋ ಟೀಕೆ ಟಿಪ್ಪಣಿ ಮಾಡುತ್ತಲ್ಲ, ಸೊ ಆ ಒಂದು ಟೀಕೆ ಟಿಪ್ಪಣಿ ವಿರುದ್ಧ ತಮ್ಮ ಸಚಿವರನ್ನು ಸಮರ್ಥಿಸಿಕೊಳ್ಬೇಕು, ತಮ್ಮ ಸಚಿವರನ್ನು ರಕ್ಷಣೆ ಮಾಡಬೇಕಾಗುತ್ತೆ. ಆಮೇಲೆ ವಿರೋಧ ಪಕ್ಷಗಳಿಗೆ ಉತ್ತರ ಕೊಡ್ಬೇಕಾಗತ್ತೆ, ತಮ್ಮ ಸಚಿವರು ಏನೇನ್ ಕೆಲಸ ಮಾಡಿದ್ದಾರೆ. ಸೊ ಅದನ್ನೆಲ್ಲವನ್ನು ಪ್ರಧಾನಮಂತ್ರಿ ಅವರು ಉತ್ತರಿಸಬೇಕಾಗತ್ತೆ ಲೋಕಸಭೆಯಲ್ಲಿ. ಅದಕ್ಕೆ ಲೋಕಸಭೆ ನಾಯಕ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಬಂದ್ಬಿಟ್ಟು ಸರ್ಕಾರದ ನಾಯಕ ಅಂತ ಹೇಳ್ತೀವಿ ನಾವು. ಸರ್ಕಾರದ ನಾಯಕ ಅಂತಂದ್ರೆ ಪ್ರಧಾನಮಂತ್ರಿ ಅವರು ಸರ್ಕಾರದ ನಾಯಕರಾಗಿ, ಸರ್ಕಾರದ ಮುಖ್ಯಸ್ಥರಾಗಿ ಇಡೀ ರಾಷ್ಟ್ರದ ಕಲ್ಯಾಣವನ್ನು, ರಾಷ್ಟ್ರದ ಆಡಳಿತವನ್ನು ಪ್ರಧಾನಮಂತ್ರಿ ಅವರು ಮಾಡ್ತಾರೆ. ಸೊ ಒಂದು ದೇಶದ ಅಭಿವೃದ್ಧಿ ಆಗೋಕೆ ಮತ್ತು ಆಗದೇ ಇರೋದಕ್ಕೆ ಎಲ್ಲದಕ್ಕೂ ಪ್ರಧಾನಮಂತ್ರಿ ಅವರು ಕಾರಣ ಆಗ್ತಾರೆ. ಸೊ ಪ್ರಧಾನಮಂತ್ರಿ ಅವರ ಒಂದು ದಕ್ಷತೆ ಮೇಲೆ, ಒಂದು ಪ್ರಾಮಾಣಿಕತೆ ಮೇಲೆ, ಒಂದು ಮುಂದಾಲೋಚನೆ ಮೇಲೆ ನಿಂತಿರುತ್ತೆಲ್ಲ ಆ ಸರ್ಕಾರ ಒಂದು ಶ್ರೇಯಸ್ಸು ಅಥವಾ ಅಪನಂಬಿಕೆ ಎರಡೂ ಪ್ರಧಾನಮಂತ್ರಿ ಮೇಲೆ ನಿಂತಿರುತ್ತೆ. ಸೊ ಸರ್ಕಾರದ ನಾಯಕರಾಗ್ಬಿಟ್ಟು ಸರ್ಕಾರದ ಕೆಲಸವನ್ನು ಪ್ರಧಾನಮಂತ್ರಿ ಅವರು ಸಮರ್ಥಿಸ್ಕೊಳ್ಬೇಕು. ಸದನದ ಒಳಗಡೆ ಸಮರ್ಥಿಸ್ಕೋಬೇಕು, ಸದನದ ಹೊರಗಡೆ ಕೂಡ ಸಮರ್ಥಿಸ್ಕೋಬೇಕಾಗತ್ತೆ. ನೋಡಿ, ಇಂದಿರಾ ಗಾಂಧಿ ಅವರು 20 ಅಂಶಗಳ ಕಾರ್ಯಕ್ರಮವನ್ನು ಸದನದ ಹೊರಗೂ ಮತ್ತು ಒಳಗೂ ಸಮರ್ಥಿಸ್ಕೊಳ್ತಿದ್ರು. ಅದೇ ತರ PV ನರಸಿಂಹರಾವ್ ಅವರು ತಮ್ಮ ಸರ್ಕಾರದ LPG ಉದಾರೀಕರಣ, ಜಾಗತೀಕರಣ ಮತ್ತು ಖಾಸಗೀಕರಣ ಈ ನೀತಿಯನ್ನು ಸದನದ ಒಳಗೂ ಮತ್ತು ಹೊರಗೂ ಸಮರ್ಥಿಸ್ಕೊಳ್ತಿದ್ರು. ಸರ್ಕಾರದ ಕಾರ್ಯಕ್ರಮಗಳನ್ನು, ಅಭಿವೃದ್ಧಿಗಳನ್ನು, ಕಾನೂನುಗಳನ್ನು ಸಮರ್ಥಿಸ್ಕೊಳ್ಬೇಕಾಗತ್ತೆ ಸರ್ಕಾರದ ಮುಖ್ಯಸ್ಥರಾಗಿ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರಧಾನಮಂತ್ರಿ ಅವರನ್ನು ನಾವು ಸಚಿವ ಸಂಪುಟ ನಾಯಕ ಅಂತ ಕರಿತೀವಿ. ಈ ಸಚಿವ ಸಂಪುಟ ಇರುತ್ತಲ್ಲ, ಅದು ಪ್ರಧಾನಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ. ಸೊ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ. ಈ ಒಂದು ಸಚಿವ ಸಂಪುಟದಲ್ಲಿ ಏನೇನು ಡಿಸ್ಕಷನ್ ಮಾಡಬೇಕು, ಏನೇನು ಡಿಸ್ಕಷನ್ ಮಾಡಬೇಕು ಅಂದ್ರೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಷಯಗಳು ಸಂಬಂಧಪಟ್ಟಂತೆ ಡಿಸ್ಕಷನ್ ನಡೆಯುತ್ತೆ. ಸೊ ಯಾವ ವಿಷಯಗಳನ್ನು ಡಿಸ್ಕಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ಒಂದು ವಿಷಯಗಳ ಪಟ್ಟಿಯನ್ನು ಪ್ರಧಾನಮಂತ್ರಿ ಅವರು ಸಿದ್ಧಪಡಿಸ್ತಾರೆ. ಸೊ ಮತ್ತು ಆ ಒಂದು ಸಚಿವ ಸಂಪುಟದ ಅಧ್ಯಕ್ಷತೆ ಪ್ರಧಾನಮಂತ್ರಿ ಅವರು ವಹಿಸ್ಕೊಂಡಿರ್ತಾರೆ. ಸೊ ಆ ಟೈಮಲ್ಲಿ ಸಚಿವ ಸಂಪುಟದ ಮಧ್ಯೆ ಏನಾದರೂ ಭಿನ್ನಾಭಿಪ್ರಾಯಗಳು ಉಂಟಾದ್ರೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಪ್ರಧಾನಮಂತ್ರಿ ಅವರು ಮಾಡ್ತಾರೆ, ಮುಖ್ಯಸ್ಥರಾಗಿ ಆ ಒಂದು ಕೆಲಸವನ್ನು ಮಾಡ್ತಾರೆ. ಸೊ ಒಟ್ಟಾರೆ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ಸಚಿವ ಸಂಪುಟದಲ್ಲಿ ಡಿಸ್ಕಷನ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಲೋಕಸಭೆಯನ್ನು ವಿಸರ್ಜಿಸುವಂತೆ ಸಲಹೆ ಕೊಡುವ ಒಂದು ಅಧಿಕಾರ ಪ್ರಧಾನಮಂತ್ರಿ ಇರುತ್ತೆ. ನೋಡಿ, ಸಚಿವ ಸಂಪುಟದಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ತೀವ್ರವಾಗಿ ಆದಾಗ, ತಲೆದೋರಿದಾಗ, ಅದೇ ತರ ಏನಾದ್ರೂ ಮಸೂದೆಗಳು ಪದೇ ವಿಫಲವಾದಾಗ, ಮಸೂದೆಗಳು ಅನುಮೋದನೆ ಆಗಕ್ಕೆ ಪದೇ ವಿಫಲ ಆದಾಗ, ಭಿನ್ನಾಭಿಪ್ರಾಯಗಳು ತಲೆದೂರಿದಾಗ, ಜಾಸ್ತಿ ಸಚಿವ ಸಂಪುಟದಲ್ಲಿ ಭಿನ್ನಾಭಿಪ್ರಾಯಗಳನ್ನ ಸಚಿವರ ಮಧ್ಯೆ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆದಾಗ, ಸಚಿವರಿಂದ ಸಹಕಾರ ಸಿಗದೇ ಇದ್ದಾಗ, ಲೋಕಸಭೆಯಲ್ಲಿ ಬಹುಮತ ಕಡಿಮೆ ಆದಾಗ, ಸಂಖ್ಯಾಬಲ ಕುಸಿತ ಆದಾಗ ಪ್ರಧಾನಮಂತ್ರಿ ಅವರು ಏನ್ ಮಾಡ್ತಾರೆ, ರಾಷ್ಟ್ರಪತಿ ಅವರಿಗೆ ಸಲಹೆ ಕೊಡ್ತಾರೆ, ಶಿಫಾರಸು ಮಾಡ್ತಾರೆ. ಲೋಕಸಭೆಯನ್ನು ವಿಸರ್ಜಿಸಬೇಕಂತ ಹೇಳ್ಬಿಟ್ಟು ಆರ್ಟಿಕಲ್ 85 ಪ್ರಕಾರ ರಾಷ್ಟ್ರಪತಿಯವರು ಕೇಳ್ಕೊಳ್ತಾರೆ. ಸೊ ಆವಾಗ ರಾಷ್ಟ್ರಪತಿ ಅವರು ಲೋಕಸಭೆಯನ್ನು ವಿಸರ್ಜನೆ ಮಾಡ್ತಾರೆ. ಸರ್ಕಾರ ಬಿದ್ದು ಹೋಗುತ್ತೆ, ಎಲೆಕ್ಷನ್ ನಡೀತಾ ಆವಾಗ ಸಂಖ್ಯಾಬಲ ಕುಸಿದಾದಾಗ. ಸೊ ನೋಡಿ, ಯಾವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು
ಸಂಖ್ಯಾಬಲ ಕುಸಿದಾಗ ಏನ್ ಮಾಡ್ತಾರೆ, ಸಂಖ್ಯಾಬಲ ಕುಸಿದಾಗ ರಾಷ್ಟ್ರಪತಿಯಾಗಿರ್ತಕ್ಕಂಥ APJ ಅಬ್ದುಲ್ ಕಲಾಂ ಅವರಿಗೆ 2004ರಲ್ಲಿ ಹೇಳ್ತಾರೆ ಲೋಕಸಭೆಯನ್ನು ವಿಸರ್ಜನೆ ಮಾಡ್ಬೇಕಂತ ಹೇಳ್ಬಿಟ್ಟು. ಆವಾಗ ವಿಸರ್ಜನೆ ಕೂಡ ಮಾಡ್ತಾರೆ. ಸೊ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಧಿಕಾರದಿಂದ ಕೆಳಗಿಳಿತಾರೆ ಆ ಟೈಮಲ್ಲಿ. ಸೊ ಇದು ಕೂಡ ಆ ಒಂದು ಅಧಿಕಾರ ಪ್ರಧಾನಮಂತ್ರಿ ಅವ್ರಿಗೆ ಇರುತ್ತೆ. ನೆಕ್ಸ್ಟ್ ಪ್ರಧಾನ ಸಲಹೆಗಾರ ಅಂತ ಕರಿತೀವಿ. ಪ್ರಧಾನಮಂತ್ರಿ ಅವ್ರು ನಾವೇಂತ ಕರಿತೀವಿ, ಪ್ರಧಾನ ಸಲಹೆಗಾರ ಅಂತ ಕರಿತೀವಿ. ಪ್ರಧಾನ ಸಲಹೆಗಾರ ಅಂತಂದ್ರೆ ಏನು ದೊಡ್ಡ ದೊಡ್ಡ ಹುದ್ದೆ ಇರುತ್ತಲ್ಲ, ಸಂವಿಧಾನಿಕ ಹುದ್ದೆ, ಆ ಒಂದು ಹುದ್ದೆಯ ನೇಮಕದಲ್ಲಿ ರಾಷ್ಟ್ರಪತಿಯವರಿಗೆ ಸಲಹೆ ಕೊಡ್ತಾರೆ. ಯಾವ್ಯಾವ ಅಂದ್ರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ ನ್ಯಾಯಾಧೀಶರ ನೇಮಕಾತಿ ಇರ್ಬೋದು, ಅಟಾರ್ನಿ ಜನರಲ್ ಅವರ ನೇಮಕಾತಿ ಇರ್ಬೋದು, ಅದೇ ತರ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರ ಚುನಾವಣಾ ಆಯೋಗದ ಆಯುಕ್ತರು, ಸೊ ಅವರೊಂದು ನೇಮಕಕ್ಕೆ ಸಂಬಂಧಪಟ್ಟಂತೆ, ಕೇಂದ್ರ ಲೋಕಸೇವೆಯ ಅಧ್ಯಕ್ಷರು ಸದಸ್ಯರ ನೇಮಕಾತಿಗೆ ಸಂಬಂಧಪಟ್ಟಂತೆ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ಪರಿಶಿಷ್ಟ ಜಾತಿ ಪಂಗಡಗಳ ಒಂದು ರಾಷ್ಟ್ರೀಯ ಆಯೋಗ, ಸೊ ಆಮೇಲೆ CAG, ಇವರೆಲ್ಲರ ನೇಮಕದಲ್ಲಿ ಪ್ರಧಾನಮಂತ್ರಿ ಅವರು ಪ್ರಧಾನ ಸಲಹೆಗಾರರಿಗೆ ಕೆಲಸ ಮಾಡ್ತಾರೆ. ರಾಷ್ಟ್ರಪತಿಯವರಿಗೆ ಸಲಹೆ ಕೊಡ್ತಾರೆ, ಅವರ ಹೆಸರನ್ನು ಶಿಫಾರಸು ಮಾಡ್ತಾರೆ ಪ್ರಧಾನಮಂತ್ರಿ ಅವರಿಗೆ, ರಾಷ್ಟ್ರಪತಿಯವರಿಗೆ ಶಿಫಾರಸು ಮಾಡ್ತಾರೆ, ಸಲಹೆ ಕೊಡ್ತಾರೆ. ಸೊ ಹಾಗಾಗಿ ನಾವು ಪ್ರಧಾನ ಸಲಹೆಗಾರ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಬಂದ್ಬಿಟ್ಟು ಸಂಪರ್ಕ ಸೇತು ಅಂತ ಕರಿತೀವಿ ನಾವು ಪ್ರಧಾನಮಂತ್ರಿ ಅವರಿಗೆ. ಸಂಪರ್ಕ ಸೇತುವೆ ಏನು? ಸಂಪರ್ಕ ಸೇತುವೆ ಅಂದ್ರೆ ರಾಷ್ಟ್ರಪತಿ ಮತ್ತು ಮಂತ್ರಿ ಮಂಡಲದ ನಡುವೆ ಸಂಪರ್ಕ ಸೇತುವಾಗಿ ಕೆಲಸ ಮಾಡ್ತಾರೆ. ಯಾವ ತರದಂದ್ರೆ ಸಚಿವರುಗಳು ಏನೇನು ಕೆಲಸ ಮಾಡ್ತಾರಲ್ಲ, ಸಚಿವರ ಒಂದು ನೀತಿಗಳು, ಅಭಿವೃದ್ಧಿ ಕಾರ್ಯಕ್ರಮಗಳು, ಕಾನೂನುಗಳು, ಅವರ ಒಂದು ಎಲ್ಲಾ ಕೆಲಸಕ್ಕೆ ಸಂಬಂಧಪಟ್ಟಂತೆ ಆ ಒಂದು ವರದಿಯನ್ನು ರಾಷ್ಟ್ರಪತಿಯವರು ತಲುಪಿಸ್ತಕ್ಕಂಥ ಕೆಲಸ ಪ್ರಧಾನಮಂತ್ರಿ ಮಾಡ್ತಾರೆ. ಸಚಿವರ ಎಲ್ಲಾ ಕೆಲಸನೂ ರಾಷ್ಟ್ರಪತಿ ತಲುಪಿಸ್ತಾರೆ. ಅದೇ ತರ ರಾಷ್ಟ್ರಪತಿ ಏನ್ ಮಾಡ್ತಾರೆ, ಪ್ರಧಾನಮಂತ್ರಿಯವರ ಮೂಲಕ ಸಚಿವ ಸಂಪುಟಕ್ಕೆ ಏನಾದ್ರು ಸಲಹೆ ಕೊಡೋದಿದ್ರೆ, ಸೊ ಪ್ರಧಾನಮಂತ್ರಿ ಅವರ ಮೂಲಕ ಸಲಹೆಯನ್ನು ಕೊಡ್ತಾರೆ, ಸಚಿವ ಸಂಪುಟಕ್ಕೆ ಸಲಹೆ ಕೊಡ್ತಾರೆ. ಸೊ ಹಾಗೆ ನಾವು ಸಂಪರ್ಕ ಸೇತು ಅಂತ ಕರಿತೀವಿ. ಸೊ ಇದಿಷ್ಟು ಪ್ರಧಾನಮಂತ್ರಿ ಅವರ ಕೆಲಸ. ನೋಡಿ, ನಮ್ಮ ಒಂದು ಸಂಸದೀಯ ಪದ್ಧತಿ ಅಂದ್ರೆ ಸಂಸದರೇ ಒಂದು ಏನು ಲೋಕಸಭೆಯಲ್ಲಿ ಇರ್ತಾರೆ, ಲೋಕಸಭೆಯಲ್ಲಿ ಸಾಮೂಹಿಕವಾಗಿ ಹೊಣೆಗಾರರಾಗಿರ್ತಾರೆ. ಸೊ ಹಾಗಾಗಿ ನಮ್ಮ ಒಂದು ಸಂಸದೀಯ ಪದ್ಧತಿಯಲ್ಲಿ, ಒಂದು ಪ್ರಜಾಪ್ರಭುತ್ವದಲ್ಲಿ ಈ ಒಂದು ಪ್ರಧಾನಿಯ ಹುದ್ದೆ ಇದೆಯಲ್ಲ, ಅದು ಬಹಳ ಮಹತ್ವದ ಹುದ್ದೆ. ಇದು ಬಹಳ ಜವಾಬ್ದಾರಿ ಹುದ್ದೆ ಇದು. ಹಾಗೆ ನಾವು ಪವರ್ಫುಲ್ ಅಂತ ಕೂಡ ಕರಿತೀವಿ, ಪವರ್ಫುಲ್ ಹುದ್ದೆ ಅಂತ ಕೂಡ ನಾವು ಕರಿತೀವಿ. ಸೊ ಪ್ರಧಾನಮಂತ್ರಿ ಅವರು ಇಡೀ ರಾಷ್ಟ್ರದ ಆಡಳಿತವನ್ನು ನಡೆಸ್ತಾರೆ, ಇಡೀ ರಾಷ್ಟ್ರವನ್ನು ಮುನ್ನಡೆಸ್ತಾರೆ. ಸೊ ನಮ್ಮ ದೇಶದ ಅಭಿವೃದ್ಧಿ ಇರ್ಬೋದು, ಪ್ರಗತಿ ಇರ್ಬೋದು, ಒಂದು ನಮ್ಮ ದೇಶದ ಒಂದು ಕಾನೂನು ಇರ್ಬೋದು, ಎಲ್ಲವೂ ಪ್ರಧಾನಮಂತ್ರಿ ಅವರ ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ರಧಾನಮಂತ್ರಿ ಒಂದು ಕಾರ್ಯಕ್ಷಮತೆ, ಅವರ ಒಂದು ದಕ್ಷತೆ, ಅವರ ಒಂದು ಪ್ರಾಮಾಣಿಕತೆ, ಅವರ ಒಂದು ಶ್ರದ್ಧೆ, ಸೊ ಅವರ ಒಂದು ಮುಂದಾಲೋಚನೆ ಮೇಲೆ ಇಡೀ ನಮ್ಮ ದೇಶದ ಅಭಿವೃದ್ಧಿ ನಿಂತಿರುತ್ತೆ. ಇನ್ ಕೇಸ್ ಅವ್ರೇನಾದ್ರೂ ಸರಿಯಾಗಿ ಕೆಲಸ ಮಾಡದೇ ಇದ್ರೆ ಅವರನ್ನು ಟೀಕಿಸ್ತಾರೆ. ಜನರು ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡ್ತಾರೆ, ಎಷ್ಟೋ ವರ್ಷಗಳ ತನಕ ಟೀಕೆ ಮಾಡ್ತಾರೆ. ಕೆಲಸ ಮಾಡೋರನ್ನು ಪ್ರಶಂಸಿಸ್ತಾರೆ, ನಮ್ಮ ದೇಶದ ಜನರು ಪ್ರಶಂಸಿಸ್ತಾರೆ. ಸೊ ಆ ಒಂದು ಮಹತ್ವದ ಹುದ್ದೆ, ನಮ್ಮ ದೇಶದ ಅಭಿವೃದ್ಧಿ, ನಮ್ಮ ಬಡತನವನ್ನು ಕಡಿಮೆ ಮಾಡೋದು, ಅಭಿವೃದ್ಧಿ ಮಾಡೋದು ಎಲ್ಲವೂ ಪ್ರಧಾನಮಂತ್ರಿ ಮತ್ತು ಅವರ ನೇತೃತ್ವದ ಒಂದು ಮಂತ್ರಿ ಮಂಡಲದ ಕೈಯಲ್ಲಿರುತ್ತೆ. ಸೊ ಹಾಗಾಗಿ ಇದೊಂದು ಬಹಳ ಮಹತ್ವದ ಹುದ್ದೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪ್ರಧಾನಮಂತ್ರಿ ಅವ್ರಿಗೆ ಸಂಬಂಧಪಟ್ಟಂತೆ ಟಾಪಿಕ್ ಅನ್ನ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದಗಳು.